ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಜಾನಕಿ, ಒಂದೊಂದ್ಸಲ ಇವಳು ಆಡ್ತಾ ಇರೋದು ನೋಡಿ ನಾನೇ ಮಾಡ್ಬಿಟ್ಟಿದ್ದೆ ಕಣೆ. ನಮ್ಮ ದಿವ್ಯಾ ಎಷ್ಟು ಬದಲಾಗ್ತಾ ಇದ್ದಾಳೆ, ಒಳ್ಳೆ ಗುಣಗಳನ್ನೆಲ್ಲ ಕಲ್ತ್ಕೋತಾ ಇದ್ದಾಳೆ ಅಂತ ಖುಷಿ ಆಗೋಗ್ಬಿಟ್ಟಿದೆ. ಆದರೆ ಮೂದೇವಿ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಅದೆಲ್ಲಿ ಬದಲಾಗತ್ತೆ. ಅಷ್ಟಲ್ಲದೆ ಹೋಗಿದ್ರೆ ದರ್ಶಿನಿ ಮುಚ್ಚಕ್ ನೋಡ್ತಿದ್ಲ ಅತ್ತೆ. ಗಂಡ ಬದಲಾದ್ರೆ ತಡ್ಕೊಳಕ್ಕಾಗದಿರೋ ಏಕೈಕ ಪ್ರಾಣಿ ಏನಾದರೂ ಇದ್ರೆ ಅದು ಇವಳೇನೆ. ಇವಳು ಬದಲಾಗ್ತಾಳ, ಆ ಆಸೆ ಬಿಟ್ಬಿಡಿ. ಅವಳು ಇಷ್ಟೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ಹೇಳು? ನಮ್ಮ ಬಾಲನ್ಗೋಸ್ಕರ. ಈಗ ಅವಳಿಗೆ ತನ್ನ ತಪ್ಪು ಅರಿವಾಗಿದೆ. ತನ್ನ ಗಂಡನ ಹೇಗಾದ್ರೂ ಮಾಡಿ ವಾಪಸ್ ಪಡ್ಕೋಬೇಕು ಅಂತ ನೇರ ದಾರಿಲಿ ಹೋಗೋದು ಬಿಟ್ಟು ಅಡ್ಡ ದಾರಿ ಹಿಡ್ದಿದ್ದಾಳೆ ಅಷ್ಟೇ. ಅದೇನೋ ಅಂತಾರಲ್ಲ ಅತ್ತೆ, ಹಾಲು ಕುಡ್ದ ಮಕ್ಕಳೇ ಬದುಕಲ್ವಂತೆ, ಇನ್ನು ವಿಷ ಕುಡ್ದ ಮಕ್ಕಳು ಬದುಕ್ತಾವ? ಅದನ್ನ ಅವಳಿಗೆ ಹೇಳೋರು ಯಾರಮ್ಮ? ಹೇಳಿದ್ರು ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ಅವಳ ತಲೆಯಲ್ಲಿದ್ಯಾ? ಹೋಗಿ ಹೋಗಿ ಆ ಮಂತ್ರವಾದಿ ಹತ್ರ ಹೋಗಿ ಬಂದಿದ್ದಾಳಲ್ಲ, ಏನ್ ಹೇಳೋದು ಇವಳಿಗೆ? ಎಲ್ಲ ನನ್ನ ಕರ್ಮ. ಗಂಡನ ಪ್ರೀತಿಯಿಂದ ಹೊಲಿಸ್ಕೋಬೇಕೇ ಹೊರತು ಕೆಟ್ಟ ದಾರಿಲಿ ಪಡ್ಕೊಳಕ್ಕಾಗಲ್ಲ ಅನ್ನೋದು ಇನ್ನೂ ಅವಳಿಗೆ ಅರ್ಥನೇ ಆಗ್ಲಿಲ್ವಲ್ಲೇ. ಗಂಡು ಹೆಣ್ಣಿನ ಪ್ರೀತಿಗೆ ಹೆದರೋ ಅಷ್ಟು ದ್ವೇಷಕ್ಕೆ ಹೆದರಲ್ಲ. ಅದ್ ಯಾವಾಗ ಇದನ್ನ ತಿಳ್ಕೋತಾಳೋ ತಿದ್ಕೋತಾಳೋ ಅದ್ ದೇವರೇ ಬಲ್ಲ. ಅಯ್ಯೋ, ಅವಳಿಗೆಲ್ಲ ಅರ್ಥ ಆಗುತ್ತೆ ಬಿಡು. ಅಲ್ಲ, ಈ ಬಾಲಂಗಾದ್ರೂ ಅರ್ಥ ಆಗ್ಬಾರ್ದಾ? ಜಾಕಿ, ನಂಗನ್ಸುತ್ತೆ ದಿವ್ಯನ್ ಬಗ್ಗೆ ಬಾಲನ್ಗೆ ಅದೇನೋ ಹೇಳ್ತಾರಲ್ಲ, ಸಾಫ್ಟ್ ಕಾರ್ನರ್ ಅಂತ, ಅದಿದೆ ಅಂತ. ಬೇರೆ ಯಾವನಾದ್ರೂ ಗಂಡಸಾಗಿದ್ರೆ ಅವಳಿಗೊಂದು ಗತಿ ಕಾಣಿಸಿರೋರು. ಆದರೆ ನಮ್ಮ ಬಾಲ ಹಾಗೇ ಇದ್ದಾನೆ ನೋಡು. ಅದ್ ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ಲೋ ಏನೋ ಅತ್ತೆ, ಬಾಲನ್ ತರ ಗಂಡ ಸಿಕ್ಕಿದಾನೆ. ಬಾಲ ನಿಜವಾಗ್ಲೂ ಅವಳನ್ನ ಪ್ರೀತಿಸಿದ್ದ ಅತ್ತೆ. ಇವಳು ಕೆಟ್ಟ ಬುದ್ಧಿ ಎಲ್ಲಿ ಗೊತ್ತಿತ್ತು ಅವನಿಗೆ ಮೊದಲು. ಅದಕ್ಕೇನೆ ಹಳೇ ಭಾವನೆಗಳೆಲ್ಲ ಅವನಲ್ಲಿ ಹಾಗೆ ಉಳ್ಕೊಂಡಿದೆ. ಆಗ ಬಾಲ ಫ್ರಾಡ್ ಆಗಿದ್ದು ಕೂಡ ಇವಳು ಪ್ರೀತಿನ ಪಡ್ಕೊಳ್ಳೋಕ್ಕೆ, ಇನ್ನೇನಕ್ಕೂ ಅಲ್ಲ. ಯಾರಾದ್ರೂ ಪ್ರೀತಿ ಮಳಗಿ ಸೋತೋಗಿದ್ರೆ ಆಮೇಲೆ ಎದ್ದು ಬದುಕನ್ನ ಕಟ್ಕೊಂಡಿದ್ರೆ ಅದು ನಮ್ಮ ಬಾಲನೇ ಕಣೆ. ಆ ದೇವರು ಅವನನ್ನ ಚೆನ್ನಾಗಿಟ್ಟಿರ್ಬೇಕು. ನಿಜ ಅತ್ತೆ, ಆದಷ್ಟು ಬೇಗ ಅವನ ಮನಸ್ಸು ಬದಲಾಗಿ ರುಕ್ಕು ಮದುವೆ ಆದ್ರೆ ಅಷ್ಟೇ ಸಾಕು. ಯುವರ್ ಆನರ್, ಉಷಾ ಥರ ಹೆಣ್ಣು ಮಕ್ಕಳು ಶ್ರೀಮಂತರ ಮನೆ ಗಂಡು ಮಕ್ಕಳಿಗೆ ಬಲೆ ಬೀಸೋದು, ಅವ್ರ ಕೈಗೆ ಸಿಗಲಿಲ್ಲ ಅಂದರೆ ಅವರ ಬಗ್ಗೆ ಕತೆ ಕಟ್ಟಿ ಕೇಸ್ ಹಾಕೋದು, ಅವರು ತೇಜೋವಧೆ ಮಾಡೋದು. ಇದು ಇತ್ತೀಚೆಗೆ ಹೆಣ್ಣು ಮಕ್ಕಳ ಚಾಳಿ ಆಗಿಬಿಟ್ಟಿದೆ. ಅದು ಅಲ್ಲದೆ ಎಷ್ಟೋ ಕೇಸುಗಳಲ್ಲಿ ಇದು ಪ್ರೂವ್ ಆಗಿದೆ. ಇದು ಕೂಡ ಅಂಥದ್ದೇ ಒಂದು ಕೇಸು ಅಂತ ಪರಿಗಣಿಸಬೇಕು ಅಂತ ನನ್ನ ಪ್ರಾರ್ಥನೆ. ಒನ್ಸ್ ಅಗೇನ್ ಇದು ಕ್ಲಿಯರ್ ಆಗಿ ದುಡ್ಡು ಮಾಡೋಕೆ ಮಾಡಿರೋ ಪ್ಲಾನ್, ಯುವರ್ ಆನರ್. ನಿಮ್ಮ ಮುಂದಿರೋ ಈ ಹುಡುಗಿ ತನ್ನ ವೈಯಕ್ತಿಕ ದ್ವೇಷ ಸಾಧನೆಗೋಸ್ಕರ SI ಸತ್ಯ ಅವರು ಸೃಷ್ಟಿ ಮಾಡಿರೋ ನಕಲಿ ದಾಖಲೆಗಳಿವು. ಆಬ್ಜೆಕ್ಷನ್ ಯುವರ್ ಆನರ್. ಒಬ್ಬ ದಕ್ಷ ಆಫೀಸರ್ ಮೇಲೆ ಇವರು ಮಾಡ್ತಿರೋ ಆರೋಪದಲ್ಲಿ ಹುರುಳಿಲ್ಲ. ಅವರು ಈ ಕೇಸಲ್ಲಿ ವಿಚಾರಣೆ ನಡೆಸ್ತಿರೋ ಒಬ್ಬ ಅಧಿಕಾರಿ ಅಷ್ಟೇ. ಈ ಕೇಸ್ಗೂ ಅವರ ಪರ್ಸನಲ್ ಲೈಫ್ಗೂ ಏನ್ ಸಂಬಂಧ? ಸಂಬಂಧ ಇದೆ, ಅದನ್ನ ನಾನು ಪ್ರೂವ್ ಮಾಡ್ತೀನಿ. ಯುವರ್ ಆನರ್, ಪೊಲೀಸ್ ಅವರು ಮೆನ್ಷನ್ ಮಾಡಿರುವಂತಹ ಮುಖ್ಯವಾದ ಸಾಕ್ಷಿ ಆ ಶೂ ಪಾಲಿಶ್ ವ್ಯಕ್ತಿ. ಅವರನ್ನ ಇಲ್ಲಿಗೆ ಕರೆಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಓಕೆ, ಪರ್ಮಿಷನ್ ಗ್ರಾಂಟೆಡ್.
ಈರೋಣ ಈರೋಣ ಈರೋಣ. ಅಜ್ಜಿ ನನ್ ಮಾವ ಮಾಡಿರೋ ಆಕ್ಟಿಂಗ್ ನ ಆ ದಿವ್ಯ ನಂಬಿಟ್ಲು. ಆ ದಿವ್ಯ ಇದ್ದಾಳಲ್ಲ, ಇದೇನು ಟ್ರೇಲರು, ಪಿಕ್ಚರ್ ಇನ್ನು ಬಾಕಿ ಇದೆ, ನಿನ್ ಮಾವ ನನ್ನಿಂದ ಹೇಗ್ ಬರ್ತಾರೆ ನೋಡ್ತಾ ಇರುವಂತ ಆವಾಜ್ ಬೇರೆ ಹಾಕಿದ್ಲು. ಹೋಗ್ತೀನಿ. ಅಯ್ಯೋ ದಡ್ಡಿ 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 ಸರಿಯಾಗಿ ಮಾರಿದ್ದಾಳೆ. ಮತ್ತೆ ನನ್ ಮಾವನ ಆಕ್ಟಿಂಗ್ ಕೂಡ ಸೂಪರ್ ಆಗಿತ್ತು, ಅದಕ್ಕೆ ಅವಳು ನಂಬಿತ್ತು. ಅತ್ತೆ, ಇವಳಿಗೆ ಅವಕಾಶ ಸಿಕ್ಕಾಗೆಲ್ಲ ಬಾಲನ್ನ ಹೊಗಳಿಲ್ಲ ಅಂದ್ರೆ ತಿಂದನ್ನ ಕರಗೋದಿಲ್ಲ ಅನ್ಸುತ್ತೆ. ಬಾಲಂಗೆ 100 ವರ್ಷ ಆಯ್ತು ಅನ್ಕೋತಿದ್ದಂಗೆ ಕಾಲ್ ಮಾಡ್ದ. ಮೂರ್ ಜನ ಬಾಯಿ ಮುಚ್ಕೊಂಡು ಇಡ್ತೀರಾ? ನಂಗೆ ಡಿಸ್ಟರ್ಬ್ ಆಗ್ತಿದೆ. ನನ್ ಬಾಲ ಕಾಲ್ ಮಾಡ್ತಿದ್ದಾನೆ. ಏನು ನನ್ನ ಬಾಲನ? ಭ್ರಮೆ. ಅವ್ನು ನಿನಗೆ ಫೋನ್ ಮಾಡಕ್ ಸಾಧ್ಯನೇ ಇಲ್ಲ. ಏಯ್, ಸುಮ್ಮನೆ ಹಗಲ್ಗನಸ್ ಕಾಣ್ಬೇಡ್ಬೆ, ಹುಚ್ಚಿ ಆಗೋಗ್ಬಿಡ್ತೀಯ. ಹೌದಾ? ನಿಮ್ ಪ್ರಕಾರ ಬಾಲ ನನಗೆ ಕಾಲ್ ಮಾಡಲ್ವಾ? ಖಂಡಿತ ಮಾಡಿರಲ್ಲ. ಮಾಡಿದ್ದಾನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪ್ರಕೃತಿ ಅವರೇ, ಸಾಕ್ಷಿನ ಸ್ವಲ್ಪ ಬೇಗ ಕರೆಸಿ, ಕೋರ್ಟ್ ಸಮಯ ಹಾಳು ಮಾಡಬಾರ್ದು. ಯುವರ್ ಆನರ್, ಸಾಕ್ಷಿ ಇಲ್ಲಿಗೆ ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಬರೋಕ್ಕಾಗ್ತಿಲ್ಲ. ಆ ಸಾಕ್ಷಿನ ಮತ್ತೆ ಇಲ್ಲಿಗೆ ಕರೆಸೋದಕ್ಕೆ ನಾಳೆವರೆಗೂ ಕಾಲಾವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಯುವರ್ ಆನರ್. ಯುವರ್ ಆನರ್, ನೀವು ಇದಕ್ಕೆ ಕಾಲಾವಕಾಶ ಕೊಡಬಾರ್ದು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಕೇಳ್ಬೋದಾ? ಯಾಕೆ ಅಂದ್ರೆ ಕಾಲಾವಕಾಶ ಕೊಟ್ಟರು ಯಾವ ಉಪಯೋಗನೂ ಇಲ್ಲ ಯುವರ್ ಆನರ್. ಅದೇನು ಹೇಳಬೇಕು ಅಂತಿದ್ರು ಸರಿಯಾಗಿ ಹೇಳಿ. ಇವರು ಸೃಷ್ಟಿ ಮಾಡಿದಂತಹ ಸುಳ್ಳು ಸಾಕ್ಷಿ ಎಲ್ಲಿ ತಾನು ಸಿಕ್ಕಿಬಿದ್ದು ಶಿಕ್ಷೆ ಅನುಭವಿಸಬೇಕಾಗುತ್ತೋ ಅಂತ ಹೆದರ್ಕೊಂಡು ಊರು ಬಿಟ್ಟು ಹೊರಟಿದ್ದ. ಆದರೆ ದುರಾದೃಷ್ಟವಶಾತ್ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಹೇಳೋದಕ್ಕೆ ನನಗೆ ವಿಷಾದ ಆಗ್ತಿದೆ ಯುವರ್ ಆನರ್. ಇಲ್ಲ ಇಲ್ಲ, ಅವರು ಊರ್ ಬಿಟ್ಟು ಹೊರಟಿರೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಹೇಳ್ತಿರೋದೆಲ್ಲ ಶುದ್ಧ ಸುಳ್ಳು ಯುವರ್ ಆನರ್. ಹಾಗಿದ್ರೆ ಅವ್ರನ್ನ ಕರೆಸಿ. ಯುವರ್ ಆನರ್, ಮೇಡಮ್ ಹತ್ರ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಯುವರ್ ಆನರ್, ಇದು ಯೋಚಿಸಿ ಮಾಡಿರುವಂತಹ ಪ್ಲಾನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.